ಎನ್ಡಿಎ ಮೈತ್ರಿಕೂಟ 182 ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಸೊ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ, ಅಜಗಜಾಂತರ ಕಾಣಿಸ್ತಾ ಇದೆ. ಆರಂಭದಲ್ಲಿ 182-85 ವ್ಯತ್ಯಾಸವನ್ನು ನೋಡ್ತಾ ಇದೆ. ಬಾರಾಮತಿ ಲೋಕಸಭಾ ಕ್ಷೇತ್ರದಲ್ಲಿ ಸುಪ್ರಿಯಾ ಸುಳೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಹಾರಾಷ್ಟ್ರದ ಲೋಕಸಭಾ ಕ್ಷೇತ್ರ ಎನ್ಸಿಪಿ ಅಭ್ಯರ್ಥಿಯಾಗಿರುವಂತಹ ಸುಪ್ರಿಯಾ ಸುಳೆ ಲೀಡಿಂಗ್ ನಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವಂತಹ ಬಾರಾಮತಿ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಸಿಪಿಯ ಪ್ರಭಾವಿ ನಾಯಕಿ ಸುಪ್ರಿಯಾ ಸುಳೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಗಮನಿಸ್ತಾ ಇದ್ದೀರಿ ಯಾರ್ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಜ್ಯದಲ್ಲಿ ಅಂತ ಹೇಳಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಲಿ ಸಂಸದರಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಹಿನ್ನಡೆಯಾಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ಗೆ ಹಿನ್ನಡೆಯಾಗಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪಿಸಿ ಗದ್ದಿಗೌಡರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದಿಷ್ಟು ಕ್ಷೇತ್ರಗಳ ಡೀಟೇಲ್ ಅನ್ನ ನೀವು ನೋಡ್ತಾ ಹೋಗ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ. ಉಮೇಶ್ ಜಾಧವ್ ಆ ಡೀಟೇಲ್ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಎಕ್ಸ್ಪೆಕ್ಟೆಡ್ ಬರಬಹುದು, ಸ್ವಲ್ಪ ಹೊತ್ತಲ್ಲಿ ಅದರ ಡೀಟೇಲ್ ಕೂಡ ಲಭ್ಯ ಆಗ್ತಾ ಹೋಗುತ್ತೆ. ಅದನ್ನ ಬಿಟ್ಟರೆ ನೀವು ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಿ ಎನ್ಡಿಎ 194, ಇಂಡಿಯಾ ಮೈತ್ರಿಕೂಟ 98, 10ರಲ್ಲಿ ಉಳಿದವರು ಮುನ್ನಡೆಯಲ್ಲಿದ್ದಾರೆ. ರಾಜ್ಯಗಳ ಡೀಟೇಲ್ ಅನ್ನ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಯಾವ್ಯಾವ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನಮ್ಮ ಸ್ಕ್ರೀನ್ ನ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಸದ್ಯ ಒಡಿಶಾದ ಡೀಟೇಲ್ ಅನ್ನು ನೋಡಬಹುದು. ಅದು ಪ್ರತಿ ರಾಜ್ಯದ ಡೀಟೇಲ್ ನೋಡ್ತಾ ಹೋಗೋದಕ್ಕೆ ಸಾಧ್ಯ ಇದೆ. ರಾಜ್ಯದ ಡೀಟೇಲ್ ನೋಡ್ತಾ ಇದ್ದೀರಿ. ಈ ತುಕಾರಾಮ್ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬಸವರಾಜ ಬೊಮ್ಮಾಯಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ದಾಖಲಿಸ್ತಾ ಇದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಡೀಟೇಲ್ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆಯಲ್ಲಿದ್ದಾರೆ. ಅಲ್ಪ ಮತದ ಮುನ್ನಡೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಬಿವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಮುನ್ನಡೆಯಲ್ಲಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯಲ್ಲಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಹಿನ್ನಡೆಯಾಗಿದೆ ಆರಂಭದಲ್ಲಿ. ಇನ್ನು ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ, ಇದು ಬಹಳ ಕುತೂಹಲಕಾರಿ, ಗೊತ್ತಿಲ್ಲ, ಇನ್ನೂ ಕೂಡ ಅದರ ಅಪ್ಡೇಟ್ ಲಭ್ಯ ಆಗಿಲ್ಲ. ಸ್ವಲ್ಪ ಹೊತ್ತಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯಲ್ಲಿದ್ದಾರೆ. ಪದ್ಮರಾಜ್ ರಾಮಯ್ಯ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಿಎನ್ ಚಂದ್ರಪ್ಪ ಗೋವಿಂದ ಕಾರಜೋಳ ಅವರಿಗಿಂತ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಚಿತ್ರದುರ್ಗ ಅಗೈನ್ ಬಹಳ ಇಂಟ್ರೆಸ್ಟಿಂಗ್ ಬ್ಯಾಟಲ್. ವಿ ಸೋಮಣ್ಣ ತುಮಕೂರಲ್ಲಿ ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ, ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಹಿನ್ನಡೆಯಾಗಿದೆ. ಯದುವೀರ್ ಒಡೆಯರ್ ಆರಂಭದಿಂದಲೂ ಮುನ್ನಡೆಯಲ್ಲಿದ್ದಾರೆ. ಯದುವೀರ್ ಒಡೆಯರ್ ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಈ ಕಡೆ ಚಾಮರಾಜನಗರ, ಇದು ಯಾವ ಕ್ಷಣದಲ್ಲಾದರೂ ಕೂಡ ಫಲಿತಾಂಶ ಅಥವಾ ಮುನ್ನಡೆ ಹಿನ್ನಡೆ ಬದಲಾಗಬಹುದಂತ ಕ್ಷೇತ್ರ. ಸದ್ಯಕ್ಕೆ ಬಾಲರಾಜ್ ಮುನ್ನಡೆಯಲ್ಲಿದ್ದಾರೆ. ಇದು ಕೂಡ ಹಂಗೇನೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಮುನ್ನಡೆಯಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ರಾಜೀವ್ ಗೌಡ ಅವರಿಗೆ ಹಿನ್ನಡೆಯಾಗಿದೆ. ಶೋಭಾ ಕರಂದ್ಲಾಜೆ ಮುನ್ನಡೆಯಲ್ಲಿದ್ದಾರೆ ಅನ್ನೋದು ಡೀಟೇಲ್. PC ಮೋಹನ್ ಆರಂಭದಲ್ಲಿ ಮನ್ಸೂರ್ ಅಲಿ ಮುನ್ನಡೆಯಲ್ಲಿದ್ದರು, ಈಗ PC ಮೋಹನ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ, ಅದರ ಡೀಟೇಲ್ ಸ್ವಲ್ಪ ಹೊತ್ತಲ್ಲೇ ಲಭ್ಯವಾಗ್ತಾ ಹೋಗುತ್ತೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ, ಅದರ ಡೀಟೇಲ್ ಕೂಡ ಸ್ವಲ್ಪ ಹೊತ್ತಲ್ಲೇ ಅಪ್ಡೇಟ್ ಆಗುತ್ತೆ.